ನಮ್ಮದೇ ಸೋಲಾರ್ ಪಂಪಿಂಗ್ ಸಿಸ್ಟಮ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಸೋಲಾರ್ನನ್ನೇ ಸಂಪೂರ್ಣವಾಗಿ ಬಳಕೆ ಮಾಡಕ್ಕೆ ಶುರು ಮಾಡಿದ್ದೀನಿ. ಇಲ್ಲಿ ನಾನು ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಆಗಿದ್ದಿದ್ರೆ ಒಂದು 1600 1800 ಅಡಿಕೆ ಗಿಡ ಇದೆ ಇಲ್ಲಿ. ನಾನೀಗ 7.5 HP ಸಾಮರ್ಥ್ಯದ್ದು ಸೋಲಾರ್ ಹಾಕೊಂಡಿದ್ದೀನಿ. 5 ಗಂಟೆ ಟೈಮಲ್ಲಿ ಈ ಒಂದು ಸನ್ಲೈಟ್ ಕಂಪ್ಲೀಟ್ ಕವರ್ ಆದಾಗಲೂ ನೀರು ತೋರಿಸಿದ್ದೀವಿ ಮೇಡಮ್. ಭೂಮಿಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಸೋಲಾರ್ ಪಂಪನ್ನು ನಾವು ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಅಂದರೆ 0.5 HP ಇಂದ ಹಿಡಿದು 50 HP ತನಕ ಇದೆ ಮೇಡಮ್. ನಮಗೆ ಇನ್ಪುಟ್ಸ್ ಕರೆಕ್ಟಾಗಿ ಕೊಟ್ಟರೆ ರೈತರು ಆ ಬೇಸಿಸ್ ಮೇಲೆ ನಾವು ಡಿಸೈನ್ ಮಾಡಿ ಕೊಡ್ತೇವೆ ಮೇಡಮ್. ಇನ್ನು ಅವರು ಕರೆಂಟನ್ನು ನಂಬ್ತಾರೆ, ಸೂರ್ಯನ ನಂಬದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಮೇಡಮ್. ನಮ್ಮ ಸೋಲಾರ್ ದುಡ್ಡನ್ನು 2 ವರ್ಷದಲ್ಲೂ ವಾಪಸ್ ತಗೊಂಡಿರೋರು ಇದ್ದಾರೆ. ಆಮೇಲೆ ಸೋಲಾರ್ ಹಾಕೊಂಡ್ಮೇಲೆ ಲಕ್ಷ ದುಡ್ದಿರೋರು ಇದ್ದಾರೆ ಮೇಡಮ್. ವಾರಂಟಿ ಬಂದರೆ ಸೋಲಾರ್ ಪ್ಯಾನಲ್ಗೆ 30 ವರ್ಷ ವಾರಂಟಿ ಇರ್ತದೆ. ಆಮೇಲೆ ಬುಕ್ಕಿಂಗ್ಸ್ ಮಾಡಿಕೊಂಡ್ರೆ 1 ದಿನ ಅಥವಾ 2 ದಿನದಲ್ಲಿ ನಾನು ಇನ್ಸ್ಟಾಲ್ ಮಾಡಿಕೊಡ್ತೇನೆ ಮೇಡಮ್. ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಮುಟ್ಟಿದ್ದೀವಿ ಮೇಡಮ್. ಪ್ರತಿದಿನ ಒಂದು 4 ರಿಂದ 5 ಸಿಸ್ಟಮ್ ಇನ್ಸ್ಟಾಲೇಷನ್ ಹೋಗ್ತಾನೆ ಇರುತ್ತೆ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ತಾಳಗುಂದ ಅಂತ ಒಂದು ವಿಲೇಜು. ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರೋದು. ಇಲ್ಲಿ ನಮ್ಮ ತಂದೆಯವರು ಒಂದು 22-23 ವರ್ಷದಿಂದ ಒಂದು ಜಮೀನು ಅಲರ್ಟ್ ಆಗಿರುತ್ತೆ, ಅವ್ರಿಗೆ ತೊಗೊಂಡಿರ್ತಾರೆ. ಇದು ಡೆವಲಪ್ಮೆಂಟ್ ಮಾಡಕ್ ನಮಗೆ ತುಂಬಾ ದೂರದಿಂದ ಎಲ್ಲ ಎಲೆಕ್ಟ್ರಿಸಿಟಿ ಲೈನ್ ತರಬೇಕಾಗಿತ್ತು, ಮಾಡೋಕ್ಕಾಗಿರ್ಲಿಲ್ಲ. ಈಗ ಬಹುಶಃ ನೀವೇನು ಅಕ್ಕಪಕ್ಕ ಎಲ್ಲ ಖಾಲಿ ಕಾಣ್ತಾ ಇದೆ ಅಥವಾ ಎಂಟಿ ಲ್ಯಾಂಡ್ಸ್ ಕಾಣ್ತಾ ಇದೆ, ಅದೇ ರೀಸನ್ ಕಾಣ್ತಾ ಇದೆ ಮೇಡಮ್. ನಾನೇನು ಮಾಡಿದೆ, ನಾನು ಸ್ವಲ್ಪ ನಮ್ಮದೇ ಸೋಲಾರ್ ಪಂಪಿಂಗ್ ಸಿಸ್ಟಮ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಸುತ್ತುವರೆದು ಎಲ್ಲ ಸೋಲಾರ್ ಬೇಲಿ ಹಾಕೊಂಡು ಸೊ ಇಲ್ಲಿ ಸೋಲಾರ್ನನ್ನೇ ಸಂಪೂರ್ಣವಾಗಿ ಬಳಕೆ ಮಾಡಕ್ ಶುರು ಮಾಡಿದ್ದೀನಿ. ಇದೊಂದೇನಿದೆ ನೀವು ಫ್ಲಾಟ್ ನೋಡ್ತಿದ್ದೀರಲ್ಲ, ಇದು ಸಂಪೂರ್ಣವಾಗಿ ಒಂದು 3.5 ಎಕರೆ ಅಥವಾ 4 ಎಕರೆ ವಿಸ್ತೀರ್ಣ ಇರೋ ಫ್ಲಾಟ್ ಮೇಡಮ್. ಇಲ್ಲಿ ನಾನು ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಆಗಿದ್ದಿದ್ರೆ ಒಂದು 1600 1800 ಅಡಿಕೆ ಗಿಡ ಇದೆ ಇಲ್ಲಿ. ನಾನು ಒಂದು 2 ಅಥವಾ 3 ಬೋರ್ವೆಲ್ ಮೇಲೆ ಹೋಗ್ಬೇಕಾಗಿತ್ತು. ನಾನು ಒಂದೇ ಬೋರ್ವೆಲ್ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಮಾಡಿಕೊಂಡು ಆ ಟ್ರಾನ್ಸ್ಫಾರ್ಮರ್ ದುಡ್ಡಿಗೆ ನಾನು ಸೋಲಾರ್ಗೆ ಹೋಗಿದ್ದೀನಿ. ಇನ್ನು ಹೇಗಿದ್ರು ನಾವು ಎಲೆಕ್ಟ್ರಿಕಲ್ಗೆ ಹೋಗಲಿ ಸೋಲಾರಿಗೆ ಹೋಗಲಿ ಪೈಪು, ಕೇಬಲ್ಲು, ಮೋಟರು ಇವೆಲ್ಲ ತೊಗೊಂಡು ಪರ್ಚೇಸ್ ಮಾಡಲೇಬೇಕು. ಸೋಲಾರಿಗಾದರೂ ತೊಗೊಳ್ಳಿ, ಎಲೆಕ್ಟ್ರಿಕಲ್ ಪವರ್ಗಾದರೂ ತೊಗೊಳ್ಳಿ. ತೊಗೊಂಡಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಕ್ರೋಢೀಕರಣ ಮಾಡ್ಕೊಂಡು ನೀವು ಚೆಕ್ ಮಾಡಿದ್ರೆ ನಾನೀಗ 7.5 HP ಸಾಮರ್ಥ್ಯದ್ದು ಸೋಲಾರ್ ಹಾಕ್ಕೊಂಡಿದ್ದೀನಿ. ಸೋಲಾರ್ ಪ್ಯಾನಲ್ ಹಾಕೋ ಜಾಗನ ಶೆಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಮೇಡಮ್. ಅದರಿಂದ ನನಗೇನಾಗ್ತದೆ, ನಾನು ಬಂದಾಗ ಉಳಿಲಿಕ್ಕಾಗುತ್ತೆ, ಅಥವಾ ನಂದು ಮೆಟೀರಿಯಲ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಿದೆ, ಅಥವಾ ಇಲ್ಲಿ ಯಾರಾದರೂ ಲೇಬರ್ನ ಫ್ಯೂಚರಲ್ಲಿ ನಾನು ಅಡಾಪ್ಟೇಷನ್ ಮಾಡ್ಕೊತೀನಿ ಅಂದರೆ ಅವ್ರಿಗೊಂದು ಮನೆಯಾಗಿ ಕನ್ವರ್ಟ್ ಆಗಿದೆ. ಸೊ ಅದನ್ನು ಮತ್ತೆ ನೆಲದ ಮೇಲೆ ಎಲ್ಲೋ ಹಾಕಿ ತಿರ್ಗಾ ಅಲ್ಲೊಂದು 10-15 ಅಡಿಕೆ ಸಸಿಗಳು ಅಥವಾ ಒಂದು 25 ಅಡಿಕೆ ಸಸಿಗಳು ಬೀಳೋ ಜಾಗದಲ್ಲಿ ನೆಲದ ಮೇಲೆ ಪ್ಯಾನಲ್ ಹಾಕೋದ್ರ ಬದಲು ಈ ಥರ ಎಲಿವೇಟೆಡ್ ರೂಫ್ ಶೆಡ್ ಮಾಡಿ ಹಾಕ್ಕೊಂಡಿದ್ದೀನಿ ಮೇಡಮ್. ಅದು ಒಂದು ಅನುಕೂಲ ಆಗಿದೆ ನನಗೆ. ಆಮೇಲೆ ಈಗ ನೋಡಿ ಸಮಯ ಆಲ್ಮೋಸ್ಟ್ 5 ಗಂಟೆ ಸಂಜೆ. ಆಮೇಲೆ ಇವತ್ತು ವಿಶೇಷ ಏನಂದರೆ ಇಡೀ ದಿನ ಮೋಡ ಇದೆ. ನಾವು ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದೀವಿ ನಮ್ಮ ತೋಟಕ್ಕೆ ನೋಡೋಣ ಅಂತ ಹೇಳಿ. ನಮ್ಮದು ಇರೋವಂಥದ್ದು 8 to 4 ಅಷ್ಟೇ ನಮ್ಮದು ಕಮಿಟ್ಮೆಂಟ್ ಇರೋದು ಸೋಲಾರ್ ರನ್ ಆಗೋದು. ಬಟ್ ಈ ಟೆಕ್ನಾಲಜಿ ಬಂದು IPM PMSM ಬಂದು ಕೊನೆ ಪಕ್ಷ ಒಂದು 5 ಕಾಲ್ ತನಕ ಒಂದು ಸಣ್ಣದಾಗಿ 2 ಇಂಚ್, ಈಗ ನಮ್ದು ಹೆವಿ ಪ್ರೆಷರ್ ಆಗಿ 2 ಇಂಚ್ ಹೊಡೆಯೋ ನೀರು 1 ಇಂಚು ಅಥವಾ ಅರ್ಧ ಇಂಚು ನೀರು ಈ ಟೈಮಲ್ಲೂ ಸಿಗುತ್ತೆ ಮೇಡಮ್. ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ನೀರು ಬರ್ತಾ ಇರುತ್ತೆ. ಈಗ ಅಲ್ಲೊಂದು ಸಣ್ಣದಾಗಿ ಒಂದು ಅರ್ಧ ಇಂಚ್ ಆದ್ರೂ ಬರುತ್ತೆ. ಅದೇ ನಿಮ್ದೆ ಸನ್ಲೈಟ್ ಒಂದು ಸ್ವಲ್ಪ ಕ್ಲಿಯರ್ ಆದ್ರೆ, ಈಗ ನೋಡಿ ಸಮಯ ನೀವು ಟೈಮ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಮತ್ತೆ ಏನೋ ನಾವು ಮಧ್ಯಾಹ್ನ ಮಾಡಿದೀವಿ ಅನ್ಕೊಂತಾರೆ ಜನಗಳು. ಈಗ 5 ಗಂಟೆ ಇದೆ, 5 ನಿಮಿಷ ಇದೆ ನೋಡಿ. ಅಲ್ಲಿ ಸನ್ಲೈಟ್ ನೋಡಿ, ಆ ಕಡೆ ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ನೀವು ಬಂದು ನೋಡಿದ್ರೆ, ನಾನು ಹೇಳಿದೆ ನಿಮ್ಗೊಂದು 1 ಇಂಚ್ ಆದ್ರೂ ಅರ್ಧ ಇಂಚ್ ಆದ್ರೂ ಬರುತ್ತೆ ಅಂತ. ಇದು ಸಂಪೂರ್ಣವಾಗಿ ಒಂದು 1/4 ಇಂಚಷ್ಟು ನೀರು ಈಗಲೂ ಬರ್ತಾ ಇದೆ ಮೇಡಮ್. ಈಗ ನೀವು ಅಲ್ಲೊಂದು ಸ್ವಲ್ಪ ಸನ್ಲೈಟ್ ಓಪನ್ ಆದ್ರೆ 1 ಇಂಚ್ ತನಕ ಬರುತ್ತೆ ಮೇಡಮ್. ಮುಂಚೆ ಈ ಟೆಕ್ನಾಲಜಿ ಇರಲಿಲ್ಲ ಮೇಡಮ್. ನಮಗೆ ತುಂಬಾ ಸುಡು ಬಿಸಿಲು ಬೇಕಾಗಿತ್ತು, ಅಥವಾ ಹೆವಿ ಟೆಂಪರೇಚರ್ ಅಲ್ಲಿ ಮಾತ್ರ ಸೋಲಾರ್ ಫಂಕ್ಷನ್ ಮಾಡೋದು. ಈ ತರ ವೆದರ್ಗೆಲ್ಲ ಬಂದ್ರೆ ಆಗ್ತಿರ್ಲಿಲ್ಲ. ಅವಾಗ ಏನಾಗ್ತಿತ್ತು, ಈ ಹೈನುಗಾರಿಕೆ ಮಾಡೋರು, ಕುರಿ ಸಾಕಾಣಿಕೆ ಮಾಡೋರು, ಅಥವಾ ಪಾಲಿ ಹೌಸಸ್ ಅಲ್ಲಿ ಮಾಡೋರಿಗೆಲ್ಲ ಅವರಿಗೆ ವರ್ಷ ಪೂರ್ತಿ ನೀರು ಬೇಕು ಮೇಡಮ್. ಅವ್ರಿಗೇನು ಡೌಟ್ಸ್ ಇತ್ತು, ಇದು ಮಳೆಗಾಲದಲ್ಲಿ ನಡೆಯುತ್ತಾ, ಮೋಡದಲ್ಲಿ ನಡೆಯುತ್ತಾ ಅನ್ನೋದಿತ್ತು. ಈಗ ನೀವು ಕಣ್ಣಾರೆ ತೋರಿಸ್ಕೊಟ್ಟಿದ್ದೀರಾ. ಸೊ 5 ಗಂಟೆ ಟೈಮಲ್ಲಿ ಈ ಒಂದು ಸನ್ಲೈಟ್ ಕಂಪ್ಲೀಟ್ ಕವರ್ ಆದಾಗಲೂ ನೀರು ತೋರಿಸಿದೀವಿ ಮೇಡಮ್. ಇವಾಗ ಜಮೀನು 1-2 ಎಕರೆ 3 ಎಕರೆ ಇರುತ್ತೆ, ಅವ್ರದ್ದು 1 ಅಥವಾ 2 ಬೋರ್ ಇರುತ್ತೆ. ಇದಕ್ಕೆ ಯಾವ ತರ ಸೋಲಾರ್ ಮೋಟರ್ನ ನಮಗೆ ಫಿಕ್ಸ್ ಮಾಡ್ಕೊಡ್ತೀರಾ? ಭೂಮಿಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಸೋಲಾರ್ ಪಂಪನ್ನ ನಾವು ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಈಗ ನಮ್ಮಲ್ಲಿ ರೇಂಜಸ್ ಅಂತ ನೀವು ತಗೊಂಡ್ರೆ ಅರ್ಧ HP ಅಂದರೆ 0.5 HP ಇಂದ ಹಿಡಿದು 50 HP ತನಕ ಇದೆ ಮೇಡಮ್. ಅದು ಭೂಮಿ ವಿಸ್ತೀರ್ಣ ಮತ್ತೆ ಬೋರ್ವೆಲ್ನ ಆಳ ಮತ್ತೆ ನೀರು ಎಷ್ಟು ಇಂಚು ಸಿಕ್ಕಿದೆ ಅನ್ನೋ ಸಾಂದ್ರತೆ ಮೇಲೆ, ಆಮೇಲೆ ಎಷ್ಟು ಇಂಚು ನೀರು ಈಚೆ ತೆಗಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಇನ್ಪುಟ್ಸ್ ಕರೆಕ್ಟಾಗಿ ಕೊಟ್ಟರೆ ರೈತರು ಆ ಬೇಸಿಸ್ ಮೇಲೆ ನಾವು ಡಿಸೈನ್ ಮಾಡಿ ಕೊಡ್ತೇವೆ ಮೇಡಮ್ ಸೋಲಾರ್ ಪಂಪಿಂಗ್ ಸಿಸ್ಟಮ್. ನೋಡಿ ಫಾರ್ ಎಕ್ಸಾಂಪಲ್ ಒಂದು 2 ಎಕರೆ ಜಮೀನಿದೆ.
ಎಲೆಕ್ಟ್ರಿಕಲ್ ಮೋಟ್ರಿಗೆ ಹೋದ್ರೆ ಅವ್ರು ಎರಡೆರಡು ಸಿಸ್ಟಮ್ ಇಟ್ಕೊಂಡು ರನ್ ಮಾಡಬೇಕಾಗಿತ್ತು. ಯಾಕಂದರೆ ಸಿಗೋ ಒಂದು 2-3 ಅವರ್ 3 ಫೇಸಸ್ ಕರೆಂಟಲ್ಲಿ 2 ಅಥವಾ 3 ಬೋರ್ವೆಲ್ಗಳನ್ನ ಇಟ್ಕೊಂಡು ರನ್ ಮಾಡಬೇಕಾಗಿತ್ತು ಅವ್ರು ಒಂದು 2 ಎಕರೆ ಅಡಿಕೆ ತೋಟ ಇಟ್ಕೊಂಡ್ರೆ. ಈಗ ನೋಡಿ ಸಂಪೂರ್ಣ ನಮ್ದೊಂದು 3.5-4 ಎಕರೆ ತೋಟನ ನಾನು ಒಂದೇ 7.5 HP ಮೇಂಟೈನ್ ಮಾಡ್ತಾ ಇದ್ದೀನಿ. ಇದ್ರದ್ದು ಏನಂದ್ರೆ ಮುಂಜಾನೆ 7-7:30 8 ಗಂಟೆಗೆ ಶುರುವಾಗುತ್ತೆ, ಸಂಜೆ 4 ಗಂಟೆ ತನಕ ಇದು ಪ್ರೋಗ್ರಾಮ್ ಆಗಿ ಕೆಲಸ ಮಾಡುತ್ತೆ ಮೇಡಮ್. ಸೊ ಕಂಟಿನ್ಯೂಸ್ ಆಗಿ ನೀರು ಬರೋದ್ರಿಂದ ನಮಗೆ ಹೆಚ್ಚು ಗಿಡಗಳಿಗೆ ನೀರು ಪ್ರತಿದಿನ ನಾವು ಕೊಡ್ತಾ ಹೋಗ್ಬೋದು ಮೇಡಮ್. ನಿರಂತರವಾಗಿ ಓಡುತ್ತಲ್ಲ ಮೇಡಮ್. ಈಗ ನೋಡಿ ಫಾರ್ ಎಕ್ಸಾಂಪಲ್ 5 HP ನೀವೇನಾದರೂ ಸೋಲಾರ್ ಪ್ಯಾನಲ್ ತಗೋಬೇಕು ಅಂದರೆ 1.5 ಲಕ್ಷದಿಂದ ಹಿಡಿದು 1,80,000 ತನಕ ಪ್ಯಾನಲ್ದು ಕ್ವಾಲಿಟಿ ವೇರಿಯೇಷನ್ ಮೇಲೆ ಬರೀ ಸೋಲಾರ್ ಪ್ಯಾನಲ್ ಕಾಸ್ಟ್ ಆಗುತ್ತೆ ಮೇಡಮ್. ಆಮೇಲೆ ಒಂದು ಜನರೇಟರ್ ಇನ್ವೆಸ್ಟ್ಮೆಂಟ್ಸ್ ಇವತ್ತು 1 ಲಕ್ಷ ಇದೆ ಮೇಡಮ್ ಮಿನಿಮಮ್. ಒಂದು ಕಾಲಿಂದ 1.5 ಲಕ್ಷ ಜನರೇಟರ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಆ 1.5 ಲಕ್ಷದಲ್ಲಿ ಸೋಲಾರ್ ಪ್ಯಾನಲ್ಲೇ ಬಂದ್ಬಿಡುತ್ತಲ್ಲ ಮೇಡಮ್. ಟ್ರಾನ್ಸ್ಫಾರ್ಮರ್ಗೆ ಹೋಗ್ತೀರಾ ಅಂದ್ರೂ 1.5-2 ಲಕ್ಷ ಇನ್ವೆಸ್ಟ್ಮೆಂಟ್ಸ್ ಇದೆ ಮೇಡಮ್. ಆ ದುಡ್ಡಲ್ಲಿ ಸೋಲಾರ್ ಬಂದ್ಬಿಡುತ್ತಲ್ಲ ಮೇಡಮ್. ನಾನು ಕಳೆದೊಂದು 20 ವರ್ಷದಿಂದ ಈ ಒಂದು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಅವರು ಕರೆಂಟನ್ನು ನಂಬ್ತಾರೆ, ಸೂರ್ಯನ ನಂಬದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಮೇಡಮ್. ಅದು ಯಾಕೆ ಅಂತ ಅದನ್ನ ಅವರೇ ಕ್ವಶನ್ ಮಾಡ್ಕೋಬೇಕು. ಈಗ ಏನಾಗಿದ್ರು ಅದು ಆಲ್ರೆಡಿ ಪ್ರೂವನ್ ಟೆಕ್ನಾಲಜಿ ಇದೆ. ಅವರು 3-4-5 ತಲೆಮಾರಿನಿಂದನೂ ಅದೇ ಸೂರ್ಯನ ನೋಡ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಮುಂದಿನ 4-5 ತಲೆಮಾರಿನವ್ರು ನೋಡ್ತಾರೆ ಅನ್ನೋ ಖಾತ್ರಿನೂ ನಮಗಿದೆ. ಆದರೂ ಸೂರ್ಯನ ನಂಬಲ್ಲ. ನಾಳೆ ನಾಡ್ದು ಸುಟ್ಟೋಗೋ ಟ್ರಾನ್ಸ್ಫಾರ್ಮರ್ನ ತಂದಿಟ್ಕೊತಾರೆ ಮೇಡಮ್. ನಾನೇನು ಸೋಲಾರ್ ಹಾಕಿದ್ದೀನಿ, ನನ್ನ ದುಡ್ಡು ಬಂತು ಮೇಡಮ್. ನೀವು ಏನಾದರೂ ಒಂದೊಂದಷ್ಟು ಕಮರ್ಷಿಯಲ್ನ ಅಂತರ್ ಬೆಳೆಯಾಗಿ ಬೆಳ್ಕೊಂಡು ನಮ್ಮ ಸೋಲಾರ್ ದುಡ್ಡನ್ನು 2 ವರ್ಷದಲ್ಲೂ ವಾಪಸ್ ತೊಗೊಂಡಿರೋರು ಇದ್ದಾರೆ, ಮೊದಲನೇ ವರ್ಷದಲ್ಲೂ ತೊಗೊಂಡಿರೋರು ಇದ್ದಾರೆ, ಅಥವಾ ಒಂದು 3 ವರ್ಷಕ್ಕಾದರೂ ಅಚೀವ್ ಮಾಡಿರೋ ಫಾರ್ಮರ್ಸು ತುಂಬ ಇದ್ದಾರೆ ಮೇಡಮ್. ಆಮೇಲೆ ಸೋಲಾರ್ ಹಾಕೊಂಡ್ಮೇಲೆ ಲಕ್ಷ ದುಡ್ದಿರೋರು ಇದ್ದಾರೆ ಮೇಡಮ್. ಅದೇ ಪ್ರಕಾರ ಸೋಲಾರನ್ನು ಹಾಕೊಂಡ್ಮೇಲೆ ಅದು ಹೆಂಗೆ ಬಳಸಬೇಕು, ಹೆಂಗೆ ಅದ್ರ ಜೊತೆ ಒಡನಾಟ ಹೊಂದ್ಕೋಬೇಕು ಅಂತ ಇನ್ನೂ ಸಮಸ್ಯೆಯಲ್ಲಿರೋ ತುಂಬ ರೈತರು ಇದ್ದಾರೆ. ಸಮಸ್ಯೆ ಅಂದರೆ ನಮ್ಮಿಂದ ಅಲ್ಲ, ಅವ್ರು ನಾವೇನು ಮಾಡಬೇಕು ಕ್ರಾಪಿಂಗ್ ಅನ್ನೋದನ್ನ ಗೊತ್ತಾಗ್ದೇ ಹೊಸ ರೈತರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ನೀವು ಫಸ್ಟು ನಮ್ಮನ್ನು ಸೆಲೆಕ್ಟ್ ಮಾಡಿದಾಗ ನಮ್ಮ ಜೊತೆ ನೀವೇನು ಮಾಡ್ತೀರಾ, ಕ್ರಾಪಿಂಗ್ ಏನು, ನಿಮ್ಮ ಮೆಥಡಾಲಜಿ ಏನು, ನಮ್ಮ ಒಟ್ಟಿಗೆ ಶೇರ್ ಮಾಡಿದ್ರೆ ನಾವು ನಮ್ಮಲ್ಲಿರೋ ಸ್ನೇಹಿತರುಗಳಿಗೆ ಅಥವಾ ಆತ್ಮೀಯರಿಗೆ ಅಥವಾ ಸಂಬಂಧಪಟ್ಟಿದ್ದ ಸಂಸ್ಥೆಯವ್ರನ್ನ ನಿಮಗೆ ನೇರವಾಗಿ ಮುಖಾಮುಖಿ ಭೇಟಿಗೆ ಅವಕಾಶ ಕೊಟ್ಟು ಅವರಿಂದ ಒಂದಷ್ಟು ಒಳ್ಳೆ ಸಲಹೆಗಳು ಕೊಡಿಸ್ತೀವಿ ಮೇಡಮ್. ವ್ಯವಸಾಯದಲ್ಲಿ ಇದೆಲ್ಲದು ಫ್ರೀ ಆಫ್ ಚಾರ್ಜಲ್ಲಿ ಆಗುತ್ತೆ ಮೇಡಮ್. ಅದನ್ನೆಲ್ಲ ನಾವು ನಮ್ಮವರು ಅಂತ ಮಾಡ್ತೇವೆ, ನಾವು ಬರೀ ವ್ಯವಹಾರ ದೃಷ್ಟಿಯಿಂದ ಮಾಡಿರಲ್ಲ ಮೇಡಮ್. ನಾವು ಸೋಲಾರ್ ಮೋಟರ್ ಫಿಕ್ಸ್ ಮಾಡಿಸ್ಕೋಬೇಕು ಅಂತಂದರೆ ನಾನು ನಿಮ್ಗೆ ಇವಾಗ ಕಾಲ್ ಮಾಡಿ ಆರ್ಡ್ರ್ ಕೊಟ್ಟರೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ? ಅಂದರೆ 1 ಯೂನಿಟಿಂದ ಇವತ್ತು ನಮ್ಮದೊಂದು 1000 ಯೂನಿಟನ್ನು ನಾವು ಸಪ್ಲೈ ಮಾಡಿದ್ದೀವಿ. ಮಾರುಕಟ್ಟೆಗೆ ಅನುಗುಣವಾಗಿ ಯಾವೆಲ್ಲ ಸಿಸ್ಟಮ್ಗಳು ಬೇಕು ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವ್ಯವಸ್ಥಿತ ರೂಪದಲ್ಲಿ ನಾವು ದಾಸ್ತಾನಲ್ಲಿ ಗೋಡನ್ನಲ್ಲಿ ನಾವು ಇಟ್ಕೊಂಡಿದ್ದೀವಿ ಮೇಡಮ್. ವಾರಂಟಿ ಬಂದರೆ ಸೋಲಾರ್ ಪ್ಯಾನಲ್ಗೆ 30 ವರ್ಷ ವಾರಂಟಿ ಇರ್ತದೆ. ಕೆಲವೊಂದು ಕಂಪನಿಗಳು 25 ವರ್ಷ ಕೊಡುತ್ತೆ. ನಾವು ಕಂಪ್ನಿ ಟು ಕಂಪ್ನಿ ಏನು ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಕಸ್ಟಮರ್ಗೆ ಅದನ್ನು ಒದಗಿಸ್ಕೊಡ್ತೀವಿ. ಅದಾನಿ ಸೋಲಾರ್ ಅಂತ ಇದೆ, ಗೋಲ್ಡಿ ಅಂತ ಇದೆ. ಇವೆಲ್ಲ ಗುಜರಾತ್ ಬೇಸ್ಡ್ ಆಗಿ ಮತ್ತು ಇಂಡಿಜಿನಿಯಸ್ ಅಂದರೆ ಭಾರತದಲ್ಲೇ ನಿರ್ಮಿತವಾದ ಸೋಲಾರ್ ಪ್ಯಾನಲ್ಗಳನ್ನ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ನಾವು ಯಾರೇ ಕಸ್ಟಮರ್ಸ್ಗಳು ಫೋನ್ ಮಾಡಿದ್ರು ಮೇಡಮ್ ರೆಸ್ಪಾನ್ಸ್ ಮಾಡ್ತಿದ್ದೀವಿ. ಆಮೇಲೆ ಬುಕ್ಕಿಂಗ್ಸ್ ಮಾಡಿಕೊಂಡ್ರೆ 1 ದಿನ ಅಥವಾ 2 ದಿನದಲ್ಲಿ ನಾನು ಇನ್ಸ್ಟಾಲ್ ಮಾಡಿಕೊಡ್ತೇನೆ ಮೇಡಮ್. ನೀವು ಆಲ್ ಓವರ್ ಕರ್ನಾಟಕ ಕೆಲಸ ಮಾಡಿಕೊಡ್ತಾ ಇದ್ದೀರಾ? ಹೌದು ಮೇಡಮ್. ಈಗ ಪ್ರಸ್ತುತವಾಗಿ ನಾವು ತುಮಕೂರಿನಲ್ಲೇ ಇದ್ದು ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಮುಟ್ಟಿದ್ದೀವಿ ಮೇಡಮ್. ಇಲ್ಲಿ ಪ್ರೆಸೆಂಟ್ ಎಲ್ಲೆಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ? ತುಂಬ ಕಡೆ ಪ್ರಾಜೆಕ್ಟ್ ನಡೀತಾ ಇದೆ ಮೇಡಮ್. ನಮ್ಮದು ವಿಸ್ತಾರ ಏನಾಗಿದೆ, ಇವತ್ತು ಪ್ರತಿದಿನ ಒಂದು 4ರಿಂದ 5 ಸಿಸ್ಟಮ್ ಇನ್ಸ್ಟಾಲೇಷನ್ ಹೋಗ್ತಾನೆ ಇರುತ್ತೆ. ನೀವು ಬೆಳಗ್ಗೆ ಬಂದ ಮೇಲೆ ನೋಡಿದ್ದೀರ 2 ಗಾಡಿ ಹೋಯ್ತು. ಆಲ್ರೆಡಿ ನಿನ್ನೆ ಮೊನ್ನೆ ಹೋಗಿರೋ ಗಾಡಿಗಳು ಇನ್ನೂ ರೀಚ್ ಆಗಿಲ್ಲ ನಮ್ಗೆ ವಾಪಸ್ಸು. ಒಂದಷ್ಟು ದೊಡ್ಡ ರೈತರ ಜೊತೆನೂ ನಾವು ಇದ್ದೀವಿ ಮೇಡಮ್. ಒಂದು 3 ಎಕರೆಯಿಂದ ರೈತ ಇದ್ದು ನಮ್ಮ ಹತ್ರ 2000 ಎಕರೆ ಜಮೀನು ಇರೋ ತನಕನೂ ರೈತರಿದ್ದಾರೆ ಮೇಡಮ್. ನಾವೇನು ಮಾಡೋ ಕೆಲಸಗಳು, ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಉಪಕರಣಗಳು, ಮತ್ತು ಆ ಒಂದು ಉಪಕರಣಗಳಿಗೆ ನಾವು ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ಗಳು, ಮತ್ತು ನಾವು ಸ್ಪಂದಿಸೋ ರೀತಿಯಲ್ಲಿ ಇರೋದ್ರಿಂದ ನಮ್ಗೆ ಆಗ್ತಾ ಇದೆ ಮೇಡಮ್. ಸೋಲಾರಲ್ಲೇ ಓಡ್ತು ಅಂದರೆ 2 ವರ್ಷಕ್ಕೆ ಸಮಸ್ಯೆ ಇಲ್ಲ ಮೇಡಮ್. ಅದರಲ್ಲಿ ಅವ್ರು ಇಬಿನೂ ತೊಗೊಂಡಿರ್ತಾರೆ, ಸೋಲಾರ್ ಓಡಿಸ್ತಿರ್ತಾರೆ. ಅವಾಗ ಇಬಿನಲ್ಲಿ ಏನಾದರೂ ಲೋಪದೋಷ ಇದ್ದು ಅದ್ರ ಮುಖೇನ ಸುಟ್ಟೋದ್ರೆ ಅದು ಇಶ್ಯೂ ಆಗುತ್ತೆ ಮೇಡಮ್. ಬರೀ ಸೋಲಾರಲ್ಲೇ ಓಡಿಸೋರಿಗೆ 2 ವರ್ಷ ಅನ್ಕಂಡೀಷನಲ್ ವಾರಂಟಿ ಇರುತ್ತೆ ಮೇಡಮ್. ನಾವು ಆವಾಗ ಅವ್ರ ಹತ್ರ ₹1 ತೊಗೊಳ್ಳಲ್ಲ ಮೇಡಮ್. ಅವ್ರು 5 ಸರಿ ಸುತ್ತಿದ್ರು 6 ಸರಿ ಸುತ್ತಿದ್ರು ನಮಗೆ ಮೋಟ್ರೊಂದು ಎತ್ಕೊಡ್ಬೇಕು ಮೇಡಮ್. ಬೇರೆ ಕಡೆ ಏನಾಗ್ತದೆ, ನೀರಲ್ಲಿ ಒಂದು ಸರಿ ಬಿಟ್ಟ ತಕ್ಷಣ ಅದನ್ನು ವಾಪಸ್ಸು ತೊಗೊಳ್ಳಲ್ಲ, ನೋಡಲ್ಲ, ಮಾಡಲ್ಲ, ಈ ಥರ ಇರುತ್ತೆ ಮೇಡಮ್. ನಾನು ಒಂದು ಸ್ಟ್ಯಾಂಡ್ ಬೈ ಮೋಡ್ಗೆ ಅಂತಲೇ ಪ್ರತಿ ಒಂದೊಂದು HP ವಾರು 3 HP, 5 HP, 7.5 HP ಯಾವ್ದು ನಮ್ಮಲ್ಲಿ ಹೆಚ್ಚು ಮೂವ್ ಆಗ್ತದೆ ಇಂಥ ಮಾಡಲ್ಸ್ಗೆ ನಾನೆಲ್ಲ ಅಸೆಸರೀಸ್ನ, ಸ್ಪೇರ್ಸ್ನ ಮತ್ತು ಸ್ಟ್ಯಾಂಡ್ ಬೈ ಮೋಡ್ ಇರೋ ಕಂಟ್ರೋಲರ್ಸು, ಪ್ಯಾನಲ್ಸ್ನ ರೆಡಿ ಇಟ್ಟಿದ್ದೀನಿ ಮೇಡಮ್.